ಇದು ಪವರ್ ಟಿವಿ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 25 ವರ್ಷಗಳಿಂದ ಬಸ್ ಅನ್ನೇ ಕಂಡಿರಲಿಲ್ಲ, ಆ ಊರಿಗೆ ಬಸ್ ವ್ಯವಸ್ಥೆ ಆಗಿದೆ. 25 ವರ್ಷಗಳು, ಸುದೀರ್ಘ 25 ವರ್ಷಗಳಿಂದ ಆ ಊರಿಗೆ ಯಾವುದೇ ರೀತಿಯ ಬಸ್ ಹೋಗ್ತಾ ಇರಲಿಲ್ಲ. ಪವರ್ ಟಿವಿ ನಿನ್ನೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತು. ವರದಿ ಪ್ರಸಾರ ಆದಂತ 24 ಗಂಟೆಯಲ್ಲೇ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಹರ್ನಾಳ ಗ್ರಾಮಕ್ಕೆ ಕೊನೆಗೂ ಕೂಡ ಸಾರಿಗೆ ಬಸ್ ಬಂದಿದೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಹರ್ನಾಳ ಗ್ರಾಮ ಬಸ್ ವ್ಯವಸ್ಥೆ ಇಲ್ಲದೆ ಅಲ್ಲಿದ್ದಂತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ವಯಸ್ಸಾದಂತವರು ಅನೇಕರು ಎಲ್ಲಿ ಹೋಗ್ಬೇಕಂದ್ರೂ ತೊಂದರೆ. ಆಸ್ಪತ್ರೆಗೆ ಹೋಗ್ಬೇಕಂತಂದ್ರೂ ರೋಗಿಗಳು ಪರದಾಡ್ತಾ ಇದ್ರು. 4 ರಿಂದ 5 ಕಿಲೋಮೀಟರ್ ನಡೆದುಕೊಂಡೇ ಹೋಗುವಂತ ಪರಿಸ್ಥಿತಿ ಇತ್ತು. ಗ್ರಾಮಸ್ಥರ ಸಮಸ್ಯೆಗಳ ಕುರಿತು ವರದಿಯನ್ನ ನಿನ್ನೆ ಬಿತ್ತರಿಸಿದ್ವಿ. ಸುಮಾರು 20 ರಿಂದ 25 ವರ್ಷದ ಈ ಜನರ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಅಂತು. ಪವರ್ ಟಿವಿ ಸಾಮಾಜಿಕ ಕಳಕಳಿಗೆ ಅಲ್ಲಿನ ಜನ, ಗ್ರಾಮಸ್ಥರು ಧನ್ಯವಾದವನ್ನ ತಿಳಿಸಿದ್ದಾರೆ. 25 ವರ್ಷಗಳಿಂದ ಬಸ್ಸನ್ನೇ ಕಾಣದಂತ ಆ ಊರಿಗೆ, ಆ ರಸ್ತೆಗೆ ಒಂದೇ ಒಂದು ಸಾರಿಗೆ ಬಸ್ ಬಂದಿರಲಿಲ್ಲ. ಬಹಳ ಖುಷಿ ಪಟ್ಟಿದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಅಂತಂದ್ರೆ 4-5 ಕಿಲೋಮೀಟರ್ ಹೋಗಬೇಕು. ಸರಿಯಾಗಿದ್ದಂಥ ಸಂದರ್ಭದಲ್ಲಿ ಪರವಾಗಿಲ್ಲ, ಆರೋಗ್ಯ ಕೆಡ್ತು, ಆಸ್ಪತ್ರೆಗೆ ಹೋಗಬೇಕು, ಟ್ರೀಟ್ಮೆಂಟ್ ಆಗಬೇಕು, ಅಥವಾ ಏನೋ ಎಮರ್ಜೆನ್ಸಿ ಇದೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಒಂದು ಬಸ್ ಇಲ್ಲ ಅಂತಂದರೆ ಆ ಊರವ್ರು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಸುದ್ದಿಯನ್ನು ಬಿತ್ತರಿಸಿದ್ವಿ. ನಿನ್ನೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ವಿ ನಾವು. ಆ ಮನವಿಗೆ ಸ್ಪಂದಿಸಿ ಈಗ ಅಲ್ಲಿ ಹರ್ನಾಳ ಅನ್ನುವಂಥ ಬೋರ್ಡ್ ನೋಡ್ತಾ ಇದ್ದೀವಲ್ಲ, 25 ವರ್ಷಗಳಿಂದ ಇಲ್ಲದೆ ಇರುವಂಥ ಒಂದು ಬೋರ್ಡ್ ಹರ್ನಾಳ ಗ್ರಾಮಕ್ಕೆ. ಯಾವುದೇ ಬೋರ್ಡ್ ಇರಲಿಲ್ಲ ಇಲ್ಲಿವರೆಗೂ ಕೂಡ. ಹರ್ನಾಳ ಗ್ರಾಮಕ್ಕೆ ಒಂದು ಬಸ್ ಇದೆ ಅಂತ ಈಗ ಒಂದು ಬಸ್ ಬಿಟ್ಟಿದ್ದಾರೆ. ಸುಮಾರು 20-25 ವರ್ಷಗಳಿಂದಲೂ ಕೂಡ ಅಲ್ಲಿನ ಗ್ರಾಮಸ್ಥರು, ಶಾಲಾ ವಿದ್ಯಾರ್ಥಿಗಳು, ಅಲ್ಲಿ ಮಕ್ಕಳು ನೋಡಿ ಎಷ್ಟೊಂದು ಮಕ್ಕಳಿದ್ದಾರೆ, ಅವರೆಲ್ಲಾದರೂ ಹೋಗಬೇಕು, ಅಕ್ಕಪಕ್ಕದ ಗ್ರಾಮಗಳಿಗೆ ಹೋಗಬೇಕು, ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅಂತಂದ್ರೂ ಕೂಡ ಒಂದು ಬಸ್ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಅಂದರೆ ಈಗ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾಕಷ್ಟು ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇತ್ತು, ಸಾಕಷ್ಟು ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇತ್ತು. ಆ ಎಲ್ಲ ಸಮಸ್ಯೆಗೂ ಕೂಡ ಒಂದು ಮುಕ್ತಿ ಸಿಕ್ಕಿದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್, ಮೆಗಾ ಇಂಪ್ಯಾಕ್ಟ್ ಆಗಿದೆ. ಸುದ್ದಿ ವಿಸ್ತರಿಸಿದಂಥ 24 ಗಂಟೆಗಳಲ್ಲೇ ಎಚ್ಚೆತ್ಕೊಂಡು ಈಗ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅನೇಕ ಬಸ್ ಇಲ್ಲ ಅಂತಲ್ಲ, ಈಗಾಗಲೇ ಅನೇಕ ಹೊಸ ಬಸ್ಗಳ ಖರೀದಿಯ ಮಾಡಲಾಗ್ತಾ ಇದೆ, ಹೊಸ ಬಸ್ಗಳನ್ನು ಬಿಡಲಾಗ್ತಾ ಇದೆ, ಎಲ್ಲವೂ ಇದೆ. ಆದರೆ ಮಾಡುವಂಥ ಮನಸ್ಸನ್ನು ಮಾಡಬೇಕಷ್ಟೇ. ಆ ಮನಸ್ಸು ಮಾಡಿದ್ದಾರೆ, ಮನವಿಗೆ ಸ್ಪಂದಿಸಿದ್ದಾರೆ. ಬಸ್ ವ್ಯವಸ್ಥೆ ಇಲ್ಲ ಅಂತಂದರೆ ಯಾವ ರೀತಿ ತೊಂದರೆ ಆಗ್ತಾ ಇತ್ತು ಅನ್ನೋದನ್ನು ಕೂಡ ನಿನ್ನೆ ಗ್ರಾಮಸ್ಥರು ಹೇಳ್ತಾ ಇದ್ರು. ಎಷ್ಟು ತೊಂದರೆ ಆಗ್ತಾ ಇದೆ, ಎಷ್ಟು ವರ್ಷಗಳಿಂದ ಬಸ್ ಇಲ್ಲ, ಎಲ್ಲೋ ಒಂದು ಕಡೆ ಹೋಗಬೇಕು ಅಂತಂದ್ರೂ ಬಸ್ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕು ನಾವು ಆಗಲೂ ಬಸ್ ಇಲ್ಲ, ನಡ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿಯಲ್ಲಿ ಆ ರಸ್ತೆ ಇವತ್ತು ಬಸ್ ಕಂಡಿದೆ. ಬಹಳ ಖುಷಿ ಪಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇಲ್ಲಿವರೆಗೂ ಕೂಡ ಒಂದೇ ಒಂದು ಬಸ್ ಇರಲಿಲ್ಲ, 4-5 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಈಗ ಆ ರೀತಿ ಇಲ್ಲ. ಪವರ್ ಟಿವಿ ವರದಿಯಿಂದ ನಮ್ಗೆ ಬಹಳ ಖುಷಿಯಾಗಿದೆ, ಜೊತೆಗೆ ಒಂದು ಬಸ್ ವ್ಯವಸ್ಥೆ ಆಗಿದೆ ಅಂತ ಧನ್ಯವಾದಗಳನ್ನು ತಿಳಿಸಿದ್ದಾರೆ. 20 ವರ್ಷ ಬಸ್ಸಿನ ಸೌಲಭ್ಯ ಇದ್ದಿಲ್ಲ. ಇವಾಗ ಪವರ್ ಟಿವಿಯವರು ಜಾಸ್ತಿ ಅವರು ಒತ್ತಡ ಮಾಡಿ ಬಿಜಾಪುರ ಡಿಸಿ ಮಾತಾಡಿ, ಆ ಡಿಸಿ ಮಾತಾಡಿ ನಮ್ಮೂರಿಗೆ ಬಸ್ 2 ದಿನದಾಗ ನಿನ್ನೆ ಮೊನ್ನೆ ನಮ್ಮೂರಿಗೆ ಬಸ್ ಇದ್ದಿದ್ದಿಲ್ರಿ, ಈಗ ಬಸ್ ಬಿಡುಗಡೆ ಮಾಡ್ಯಾರಿ. ಅವರು ಟಿವಿಲಿಂದ ಬಂದು ನಮಗೆ ತ್ಯಾಗ ಮಾಡ್ಯಾರಿ. ನಮ್ಮೂರು ದೈವ ಎಲ್ಲರೂ ಕೂಡ್ಕೇಶನ್ ಬಸ್ಸಿಂದು ಇದು ಮಾಡಿಕೊಟ್ಟಾರೆ. ನಮಗೆ ಬಸ್ಸಿಂದ ಎಲ್ಲ ಅನುಕೂಲ ಆಗ್ಯದ್ರಿ. ಇವತ್ತಿನ ಎಷ್ಟು ವರ್ಷದಿಂದ ಇದ್ದಿದ್ದಿಲ್ಲ? 25-20 ವರ್ಷದಿಂದ ಬಸ್ಸಿಂದ ಏನು ಇದನ್ನ ಇದ್ದಿದ್ದಿಲ್ರಿ. ಇವತ್ತಾಗ್ಯದ್ರಿ. ನಮ್ಮೂರಿಗೆ ಬಸ್ ಇದ್ದಿದ್ದಿಲ್ರಿ, ಈಗ ಬಸ್ ಬಿಡುಗಡೆ ಮಾಡ್ಯಾರಿ. ಅವರು ಟಿವಿಲಿಂದ ಬಂದು ನಮಗೆ ತ್ಯಾಗ ಮಾಡ್ಯಾರಿ. ನಮ್ಮೂರು ದೈವ ಎಲ್ಲರೂ ಕೂಡ್ಕೇಶನ್ ಬಸ್ಸಿಂದು ಇದು ಮಾಡಿಕೊಟ್ಟಾರೆ. ನಮಗೆ ಬಸ್ಸಿಂದ ಎಲ್ಲ ಅನುಕೂಲ ಆಗ್ಯದ್ರಿ. ಇವತ್ತಿನ ಎಷ್ಟು ವರ್ಷದಿಂದ ಇದ್ದಿದ್ದಿಲ್ಲ? 25-20 ವರ್ಷದಿಂದ ಬಸ್ಸಿಂದ ಏನು ಇದನ್ನ ಇದ್ದಿದ್ದಿಲ್ರಿ. 20-25 ವರ್ಷಗಳಿಂದ ಬಸ್ ಇರಲಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಾ ಇದ್ದಾರೆ. 25 ವರ್ಷಗಳಿಂದ ಆ ಗ್ರಾಮಕ್ಕೆ ಹರ್ನಾಳ ಅನ್ನುವಂಥ ಒಂದು ಬೋರ್ಡ್ನ ಬಸ್ ಇರಲಿಲ್ಲ. ಈಗ ಅವ್ರ ಗ್ರಾಮಕ್ಕೆ ಬಸ್ ಬಂದಿದೆ ಅಂತಂದರೆ ಭಾಳ ಖುಷಿ ಪಟ್ಟಿದ್ದಾರೆ. ಆ ಬಸ್ ಮುಂದೆ ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡಿದ್ದಾರೆ, ಭಾಳ ಖುಷಿ ಪಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಗ್ರಾಮಸ್ಥರ ಸಮಸ್ಯೆಗಳ ಕುರಿತು ವಿಸ್ತೃತವಾಗಿ ನಿನ್ನೆ ಪವರ್ ಟಿವಿ
ವರದಿಯನ್ನ ಬಿತ್ತರ ಮಾಡಿತ್ತು. ಈಗ ಬಸ್ ವ್ಯವಸ್ಥೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಗಮನಿಸ್ತಾ ಇದೀವಿ, 25 ವರ್ಷಗಳಿಂದ ಬಸ್ ಇಲ್ಲ. ಆ ಗ್ರಾಮಸ್ಥರಿಗೆ ಈಗ ಬಸ್ ಬಂದಿದೆ. ಹರ್ನಾಳ ಅನ್ನುವಂತ ಬೋರ್ಡೇ ಕಂಡಿರ್ಲಿಲ್ಲ ಆ ಗ್ರಾಮಸ್ಥರು. ಈಗ ಬೋರ್ಡ್ ಕೂಡ ಇದೆ, ಬಸ್ ಕೂಡ ಇದೆ. ಏನ್ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು? ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹರ್ನಾಳ ಗ್ರಾಮಸ್ಥರು ಕಳೆದ 25 ವರ್ಷಗಳಿಂದ ಆ ಗ್ರಾಮಕ್ಕೆ ಬಸ್ ಸೌಕರ್ಯವಿರಲಿಲ್ಲ. ಈ ವಿಚಾರವಾಗಿ ಇದು ನಮ್ಮ ಪವರ್ ಟಿವಿ ಗಮನಕ್ಕೆ ಬರುತ್ತಲೇ ನಾವು ಆ ಊರಿಗೆ ಹೋಗಿ ನೋಡಿರುವಂತ ಸಂದರ್ಭದಲ್ಲಿ ಆ ಊರಿನ ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ಇನ್ನು ಆ ಊರಲ್ಲಿ ಇರುವಂತದ್ದು 1 ರಿಂದ 7ನೇ ತರಗತಿವರೆಗೆ ಮಾತ್ರ ಆ ಊರಿನಲ್ಲಿ ಶಾಲೆ ಇರುವಂತದ್ದು. 8ನೇ ತರಗತಿಯಿಂದ ಮುಂದೆ ಎಜುಕೇಶನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ತಾಳಿಕೋಟೆ ಪಟ್ಟಣಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ಅವರು ಸುಮಾರು 5 ಕಿಲೋಮೀಟರ್ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು. ಸುಮಾರು 1200 ಜನಸಂಖ್ಯೆ ಇರುವಂತಹ ಆ ಗ್ರಾಮದಲ್ಲಿ ಆ ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಅವರಿಗೆ ದಿನಬಳಕೆ ವಸ್ತುಗಳು ಏನಾದ್ರೂ ಬೇಕು ಅಂತಂದ್ರೆ ಅವರು ತಾಳಿಕೋಟೆಗೆ ಹೋಗ್ಬೇಕು. ಆದ್ರೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಬಸ್ಸೇ ಇಲ್ಲ. ಅಲ್ಲಿರುವಂತ ಕೆಲವೊಬ್ರು ಅಂತೂ ಹೇಳ್ತಾ ಇದ್ರು, ನಾವು ಹುಟ್ಟಿ 25 ವರ್ಷ ಆಯ್ತು, ಇನ್ನೂವರೆಗೆ ನಮ್ಮ ಊರಿಗೆ ಬಸ್ ಬಂದಿರುವಂತದ್ದನ್ನ ನಾವು ನೋಡೇ ಇಲ್ಲ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ರು. ಈ ವಿಚಾರವನ್ನ ಪವರ್ ಟಿವಿ ಆಗಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ವಿಸ್ತೃತವಾದಂತಹ ವರದಿಯನ್ನು ಕೂಡ ನಿನ್ನೆ ನಾವು ಬಿತ್ತರ ಮಾಡಿದ್ವಿ. ವರದಿಯ ಬೆನ್ನಲ್ಲೇ ಇಂದು ಬೆಳಗ್ಗೆ ಆ ಊರಿಗೆ ಬಸ್ಸನ್ನ ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಈಗ ಗ್ರಾಮಸ್ಥರು ಕೂಡ ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪವರ್ ಟಿವಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ನಾವು 25 ವರ್ಷದಿಂದ ಬಸ್ ಅನ್ನು ನೋಡಿದಾಗ ನಮ್ಮ ಊರಿಗೆ ಪವರ್ ಟಿವಿ ವರದಿ ಬೆನ್ನಲ್ಲೇ ಈಗ ಬಸ್ ಬಂದಿದೆ, ತಮಗೆ ತುಂಬಾ ಧನ್ಯವಾದ ಅಂತ ಹೇಳಿ ಧನ್ಯವಾದವನ್ನು ಕೂಡ ಸಮರ್ಪಣೆ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಅಶ್ವಿನಿ. ಓಕೆ ಸುನಿಲ್ ಭಾಸ್ಕರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.